ಪ್ಲೀಸ್ ಒಂದ್ ನಿಮಿಷ ಸಿಎಂ ಇಬ್ರಾಹಿಂ ಅವರೇ, ಸರ್ಕಾರದ ವರ್ಷನ್ನು ತಮ್ಮ ಗಮನಕ್ಕೆ ಬಂದಿದೆ. ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು, ಅಕ್ರಮ ಮನೆಗಳನ್ನ ತೆರವು ಮಾಡಿದ್ದೀವಿ, ತಪ್ಪೇನು ಅನ್ನೋದು ಕಾಂಗ್ರೆಸ್ ನಾಯಕರು ಕೇಳ್ತಾರೆ. ಏನ್ ಹೇಳ್ತೀರಿ? ದಯವಿಟ್ಟು ಈ ಡಿಸ್ಕಷನ್ನು ಬಡವರ ಬಗ್ಗೆ, ಬಡ ಜನರ ಅನುಕಂಪದ ಬಗ್ಗೆ ಆಗೋದು ಬದಲು ಧರ್ಮದ ಬಗ್ಗೆ, ಆ ರಾಜ್ಯದವ್ರು ಹೇಳಿದ್ರು, ಈ ರಾಜ್ಯದವ್ರು ಹೇಳಿದ್ರು, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಂಬರ್ 1, ನಿಮ್ಮ ಪ್ರತಿನಿಧಿ ಅಲ್ಲಿದ್ದರು, ನೋಟಿಸ್ ಕೊಟ್ಟಿದ್ರು ಅಂತ ಯಾರಾದರೂ ಒಬ್ಬರು ಹೇಳಿದ್ರ? ನಂಬರ್ 2, ಬರ್ತೀನಿ ಅಲ್ಲಿ ಕಸ ಹಾಕಕ್ಕೆ ಇಟ್ಟಿರೋ ಜಾಗ ಅಂತೀರಿ, ಅದರ ಸುತ್ತಮುತ್ತ ಸಾವಿರಾರು ಮನೆಗಳಿದ್ದಾವೆ, ಡೆವಲಪ್ ಆಗಿರ್ತಕ್ಕಂಥ ಕಾಲೋನಿ, ಅನ್ಡೆವಲಪ್ ಆಗಿರ್ತಕ್ಕಂಥದ್ದು ಈ ಜಾಗ ಮಾತ್ರ. ನಂಬರ್ 3, 95ರಲ್ಲಿ ನಾನೇ ಜನತಾ ಪಾರ್ಟಿ ಅಧ್ಯಕ್ಷನಾಗಿದ್ದಾಗ ಅಲ್ಲಿ ಈ ಜಾಗ ಹೆಗಡೆ ನಗರ, ಕೋಗಿಲು, ಬೆಳ್ಳಳ್ಳಿ ಇದೆಲ್ಲ ಸ್ಲಮ್ಗಳಾಗಿ ಅವತ್ತೇ ಡೆವಲಪ್ ಆಗಿತ್ತು. ಹೆಗಡೆ ನಗರು ನಾವಿದ್ದಾಗಲೇ ಕನ್ಫರ್ಮ್ ಮಾಡಿದ್ವಿ. ಇಲ್ಲಿ ಇದು ಕಸ ಹಾಕೋಕ್ಕೂ ಆಗಲ್ಲ, 30 ವರ್ಷದಿಂದ ವಾಸವಾಗಿದ್ದಾರೆ, ಅವರಿಗೆ ಕರೆಂಟು, ವಾಟರ್ ಸಪ್ಲೈ ಎಲ್ಲ, ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು ಇವೆಲ್ಲವನ್ನು ಕೊಟ್ಟಾಗಿತ್ತು. ಏಕಾಏಕಿ ಬೆಳಗಿನ ಜಾವ 4 ಗಂಟೆಗೆ ನೀವೇ ರಿಪೋರ್ಟ್ ಮಾಡಿದ್ದೀರಿ. ನಾವು ಹೋಗಿದ್ದೆ ಆವಾಗ ರಾಜ್ಯದ ಹೊರಗಡೆ ಇದ್ದೆ ನಾವು ಹೋಗಿದ್ದು ನೆನ್ನೆ ಹೋಗಿ ಬಂದಮೇಲೆ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ, ನಾವೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭಾರಿ ಸಂತೋಷ. ಇದು ಇವ್ರಿಗೆ ದೂರೋ ಪ್ರಶ್ನೆ ಅಲ್ಲ, ಬಡವರಿಗೆ ಬದುಕನ್ನು ಕಟ್ತಕ್ಕಂಥದ್ದು. ಒಂದು ಮನೆ ಒಡೆಯೋದು 1 ಗಂಟೆ, ಒಂದು ಮನೆ ಕಟ್ತಕ್ಕಂಥದ್ದು. ಅಂದ್ರೆ ಸಿಎಂ ಇಬ್ರಾಹಿಂ ಅವರೇ, ಸರ್ಕಾರಿ ಜಾಗದಲ್ಲಿ ಯಾರು ಬೇಕಾದ್ರೂ ಮನೆ ಕಟ್ಕೊಳ್ಬಹುದಾ? ಸರ್ಕಾರಿ ಜಾಗದಲ್ಲಿ ಯಾರೋ ಬಂದು ಮನೆ ಕಟ್ಕೊಳ್ತಾರೆ, ಅನಂತರ ಅವರಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತಂದ್ರೆ ಒಂದು ನಿಮಿಷ ನೀವು ಸ್ಲಮ್ ಬೋರ್ಡ್ ಅಂತ ಮಾಡಿ ಎಷ್ಟು ಸ್ಲಮ್ಗಳನ್ನು ನೀವು ಇವತ್ತಿನ ದಿವಸ ಸರ್ಕಾರಿ ಪ್ರೈವೇಟ್ ಜಾಗದಲ್ಲಿ ಇದ್ದಂಥವ್ರು, ನಂದೇ ಜಾಗ ದೊಡ್ಡಿಗುಂಟದಲ್ಲಿ ಈಗ ನೀವು ಹೋಗಿ ನೋಡಿ 2 ಎಕರೆ ಜಾಗದಲ್ಲಿ ಸ್ಲಮ್ ಇತ್ತು, ಸರ್ಕಾರ ಅದು ಸ್ಲಮ್ ಅಂತೇಳಿ ಡಿಕ್ಲೇರ್ ಮಾಡಿ ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ವಾ? ಅದೇ ರೀತಿ ಇವತ್ತು ಅಂಬೇಡ್ಕರ್ ನಗರ್ ರೋಡು ಅಲ್ಲಿ ಸುಮಾರು DJ ಹಳ್ಳಿಯಲ್ಲಿ 20,000 ಸ್ಕ್ವೇರ್ ಫೀಟ್ ನಂದೇ ಜಾಗದಲ್ಲಿ ಜಾರ್ಜ್ ಅವರು ಸುಮಾರು 30 ಕುಟುಂಬಕ್ಕೆ ನನಗೆ ಕೇಳಲಾರದೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು. ನಾನೇನಾದರೂ ಗಲಾಟೆ ಮಾಡಿದ್ನಾ? ನಿಮಗೆ ಅನುಕೂಲ ಆಗೋ ಕಡೆ ನೀವು ಹಕ್ಕುಪತ್ರ ಕೊಡ್ತೀರಿ. ಈಗ ನನ್ನ ಕಾಲೇಜ್ ಪಕ್ಕದಲ್ಲೇ ಒಬ್ಬ ದೊಡ್ಡ ಕಾಂಗ್ರೆಸ್ ಲೀಡ್ರು ಅನ್ಆಥರೈಸ್ ಬಿಲ್ಡಿಂಗ್ಗಳು ಕಟ್ಟಿ PG ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟು ಕೋರ್ಟ್ನಲ್ಲಿ ಕೇಸ್ ಇದೆ, ಲೋಕಾಯುಕ್ತಕ್ಕೆ ಬರೆದ್ವಿ, ಇದುವರೆಗೆ ಯಾವುದೇ ಆಕ್ಷನ್ ಇಲ್ಲ. ಸಿಎಂ ಇಬ್ರಾಹಿಂ ಅವರೇ, ಈಗ ತಾವು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದವರು, ಆ ಕಾರಣಕ್ಕೆ ತಪ್ಪು ಮಾಡಿದ್ರೆ ತಾವು ಸರ್ಕಾರಿ ಜಾಗದಲ್ಲಿ ಯಾರೋ ಮನೆ ಕಟ್ಕೊಂಡ್ರು, ಅವರ ಮನೆಯನ್ನ ಕಾರ್ಯಾಚರಣೆ ಮಾಡಿ ತೆರವು ಮಾಡಲಾಯಿತು ಅಂದಾಗ ಅವರ ಬೆಂಬಲಕ್ಕೆ ನಿಲ್ತಾ ಹೋದ್ರೆ, ಈಗ ಉತ್ತರ ಪ್ರದೇಶದವರು, ಜಾರ್ಖಂಡ್ನವರು, ಬಿಹಾರದವರು ಬಂದು ಮನೆ ಕಟ್ಕೊಂಡ್ರು, ವಲಸೆಗೆ ಪ್ರಚೋದನೆ ಕೊಟ್ಟಂಗಲ್ವಾ ಇದು? ನಗರದ ಪರಿಸ್ಥಿತಿ ಏನಾಗಬೇಕು? ಬೆಂಗಳೂರಿನ ಸ್ಥಿತಿ ಏನಾಗಬೇಕು? ಒಂದು ನಿಮಿಷ ಅವನು ಮನೆ ಕಟ್ಟಿರ್ತಕ್ಕಂಥವನು, ಅವನ ಸ್ಥಿತಿ ಏನು, ಬಡವನ, ಅವನಿಗೇನಾದರೂ ಆಧಾರ ಇದೆಯಾ? ಅವನೇನು ಬೇಕು ಅಂತೇಳಿ ಬಗೆರುಕುಮ್ಮು 100 ಮನೆಗಳು 10 ಮನೆಗಳನ್ನು ಕಟ್ಟಿದಾನ ಅಥವಾ ವಾಸಕ್ಕಿದ್ದಾನ? ಮತ್ತು ನೀವು ಸ್ಲಮ್ ಬೋರ್ಡ್ ಅಂತ ಮಾಡಿದ್ರಿ ಯಾಕೆ? ಮನೆ ಇಲ್ಲದವನಿಗೆ ಮನೆ, ಕೆಲಸವಿಲ್ಲದವನಿಗೆ ಕೆಲಸ, ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ಘೋಷಣೆ ಮಾಡೋದು ಎಲ್ಲ ಸರ್ಕಾರಗಳು ಮಾಡಿದ್ದಾವೆ. ಸಿಎಂ ಇಬ್ರಾಹಿಂ ಅವರೇ, ನೇರವಾಗಿ ಕೇಳ್ತೀನಿ ನಾನು. ನಾವು ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸಿದ್ವಿ, ಮನೆ ಕಳ್ಕೊಂಡವರನ್ನ ಮಾತನಾಡಿಸಿದ್ವಿ. ಅದರಲ್ಲಿ ಒಬ್ರು ಮಹಿಳೆ ಹೇಳ್ತಾರೆ, ನಾನು 50,000 ಕೊಟ್ಟೆ, ಒಟ್ಟು 88 ಲಕ್ಷದವರೆಗೂ ಕೂಡ ದುಡ್ಡು ಕೊಟ್ಟಿದ್ದೀನಿ ಅಂತ. ಇವರನ್ನ ನಾನು ಬಡವರ ತಕ್ಕಡಿಯಲ್ಲಿಟ್ಟು ಮಾತನಾಡೋದಕ್ಕೆ ಸಾಧ್ಯನಾ?
ನೋಡ್ರಿ, ಒಂದು ಮನೆ ಕಟ್ಟೋದಕ್ಕೆ ಮನೆ ಸಿಗತ್ತೆ ಅಂದರೆ ಸಾಲ ಮಾರಿ ಆದರೂ ಒಂದು ಮನೆ ಕಟ್ತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಪ್ರತೀತಿ ಇದೆ. ನೀವು ಈಗ ಮನೆ ಕಟ್ಟಿದ್ದೀರಿ, ಯಾವ ರೀತಿ ಕಟ್ಟಿದ್ದೀರಿ? ನಾನು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಲ್ಲ. ಮನೆ ಕಟ್ಟಕ್ಕೆ ಎಷ್ಟು ಕಷ್ಟ ಇದೆ, ಮಾನವೀಯತೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಲ್ಲ, ಈ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಎಲ್ಲ ಕಡೆ ಬಿಡ್ಸಕ್ಕೆ ಹೋಗಿದ್ರೆ ನೀವು. ನಾನೇ ನಿಮಗೆ ಉದಾಹರಣೆ ಕೊಟ್ಟೆ. ನನ್ನ ಜಾಗದಲ್ಲಿ ಅವರು ಹಕ್ಕುಪತ್ರ ಕೊಟ್ಟರು, ಅದು ನ್ಯಾಯನಾ? ದೊಡ್ಡ 2 ಎಕರೆ ಜಾಗ 20 ವರ್ಷದಿಂದ ಕಳ್ಕೊಂಡೆ. ಇಬ್ರಾಹಿಂ ಅವರೇ, ಒಂದು ಸಣ್ಣ ಪ್ರಶ್ನೆ ಇದೆ ನೋಡಿ. ಕೆಲವೇ ದಿನಗಳ ಕೆಳಗೆ ರಾಜರಾಜೇಶ್ವರಿ ನಗರದಲ್ಲಿ ನೂರಾರು ಹಿಂದೂಗಳ ಮನೆಗಳನ್ನ ಒಕ್ಲೆಬ್ಬಿಸಿದ್ರು, ಯಾವುದು ಅತಿಕ್ರಮಣ ಅಂತೇಳಿ. ಅದೇ ರೀತಿ KG ಹಳ್ಳಿ ಒಳಗಡೆಗೆ ನೂರಾರು ದಲಿತರ ಮನೆಗಳನ್ನ ಒಕ್ಲೆಬ್ಬಿಸಿದ್ರು. ನೀವು ಇಲ್ಲಿವರೆಗೂ ಒಂದು ಮಾತು ಆಡ್ಲಿಲ್ಲ. ಇವತ್ತು ಅಲ್ಲಿ ಯಾವುದೋ ಒಂದು ಸಮುದಾಯ ಇದೆ ಅಂತೇಳಿ ಪಿಣರಾಯಿ ವಿಜಯನ್ ಮಾತಾಡ್ತಾರೆ, ನೀವು ಆಚೆ ಕಡೆ ಬಂದು ಮಾತಾಡ್ತೀರಿ, ವೇಣುಗೋಪಾಲ್ ಮಾತಾಡ್ತಾರೆ. ಅಂದ್ರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಥವಾ ನಿಜವಾದ ಕನ್ಸರ್ನ? ಹಿಂದೂಗಳು ಬಡವರಲ್ವಾ? ನಿಮ್ಗೆ ದಲಿತರು ಬಡವರಲ್ವಾ? ನಿಮ್ಮ ಈ ಚಾನಲಲ್ಲಿ ನಿಮ್ಮ ಈ ಚಾನಲಲ್ಲಿ ನೀವು ಹಿಂದೂ ಮುಸಲ್ಮಾನರು ಅಂತೇಳಿ ದಯವಿಟ್ಟು ನಾವು ಬಿಂಬಿಸಿಲ್ಲ. ಪಿಣರಾಯಿ ಅವರೇ ಅದನ್ನ ಹೇಳಿದ್ರು. ನೋಡಿ, ನಾವು ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ನೀವೇ ಇದನ್ನ ಎತ್ತುತ್ತಾ ಇದ್ದೀರಿ. ಸಿಎಂ ಇಬ್ರಾಹಿಂ ಅವರೇ, ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಮುಸಲ್ಮಾನರ ಮನೆ ಹೊಡೆದ್ರು ಅಂತ ಯಾರು ಹೇಳಿಲ್ಲ. ದಯವಿಟ್ಟು ನಮ್ಮನ್ನ ಈ ಲೆವೆಲಿಗೆ ತರಬೇಡಿ. ನಮ್ಮ ಜೀವನದಲ್ಲಿ ಇಂಥ ಡಿಸ್ಕಷನ್ ನಾವು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ರಿ. ಈ ಮಟ್ಟಕ್ಕೆ ನಾನು 70 ವರ್ಷದ ನನ್ನ ರಾಜಕಾರಣ 70 ವಯಸ್ಸಾಗಿದೆ. ಈ ಲೆವೆಲಿಗೆ ನಾನು ಬರಕ್ಕೆ ತಯಾರಾಗಿಲ್ಲ. ನಿಮಗೊಂದು ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಸ್, ಥ್ಯಾಂಕ್ ಯು ಸಿಎಂ ಇಬ್ರಾಹಿಂ ಅವರೇ. ನಾನು ಸರ್ ನಿಮ್ಮನ್ನು ಕೇಳ್ತೀನಿ, ನೀವು ಮುಸಲ್ಮಾನ ಅನ್ನುವಂಥ ವಿಚಾರವನ್ನು ತಂದಿದ್ದೆ ನಿಮ್ಮ ಪಾರ್ಟಿ ಅಂತ, ಬಡವರು ಅನ್ನೋ ರೀತಿಯಲ್ಲಿ ಮಾತನಾಡಲೇ ಇಲ್ಲ. ಇದರ ಹಿಂದೆ ಓಟ್ನ ಲೆಕ್ಕಾಚಾರಗಳಿದ್ದಾವೆ ಅಂತ, ಆ ಕಾರಣಕ್ಕಾಗಿ ಇದೆಲ್ಲ ವಿಚಾರ ಪ್ರಸ್ತಾಪ ಆಗಿದ್ದು. ಬಡವರ ಮನೆ ಹೊಡೆದ್ರು ಅಂತ ಯಾರು ಅದರ ಬಗ್ಗೆ ಆಕ್ಷೇಪ ಹೇಳ್ತಾ ಇರಲಿಲ್ಲ. ಬಡವರ ಮನೆ ಹೊಡೆದ್ರು, ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಮುಸಲ್ಮಾನರ ಮನೆ ಹೊಡೆದ್ರು ಅಂತ ನಾನು ಆಗಲೇ ಹೇಳಿದೆ, ಅಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಬಡವರು. ಅದನ್ನ ಆ ರೀತಿನೇ ನೋಡಬೇಕಾಗಿರೋದು. ಮತ್ತು ಪಿಣರಾಯಿ ವಿಜಯನ್ ಅವ್ರು ಹೇಳೋವರೆಗೂ ಯಾರಾದರೂ MLA MP ಗಳು ಜನಪ್ರತಿನಿಧಿಗಳು ಹೋಗಿದ್ರ ಅಲ್ಲಿಗೆ? ಬೆಳಗ್ಗೆ 6 ಗಂಟೆಗೆ ಹೋಗುತ್ತೆ. ಯಾರು ಹೇಳಕ್ಕೆ? KC ವೇಣುಗೋಪಾಲ್ ಯಾರು ಹೇಳಕ್ಕೆ ನಿಮಗೆ? ಜೀವನ ಹೋಗಿದೆ, ಜನರ ಮನೆ ಕಳ್ಕೊಂಡಿದ್ದಾರೆ. ನಿಮಗೆ ಕಳಿಸ್ತೀವಿ ಅದು KG ಹಳ್ಳಿ DG ಹಳ್ಳಿಯಲ್ಲಿ CPIM ನಿಯೋಗ ಹೋಗಿದೆ. CPIM ನಿಯೋಗ ಸರ್ಕಾರಕ್ಕೆ ಮನವಿನೂ ಕೊಟ್ಟಿದೆ. ಅಲ್ಲಿನ ಸಂತ್ರಸ್ತರಿಗೆ ಸರ್ಕಾರ ಜೊತೆಯಾಗಿ ನಿಲ್ಲಬೇಕು ಅಂತೇಳಿ ಹೇಳಿದೀವಿ. ಎಲ್ಲ ಕಡೆಗೂ ಅಶ್ವಿನ್ ನಿಮ್ಮನ್ನ ಮಾತನಾಡಿಸಿಲ್ಲ, ಮಾತನಾಡ್ತೀನಿ, ನಿಮ್ಮಲ್ಲಿಗೆ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.